ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ಬಂದಿರೋದು ಸಂಕ್ರಾಂತಿ ಇವೆಂಟ್ಗೆ. ಈ ಇವೆಂಟ್ನ ಆರ್ಗನೈಸ್ ಮಾಡಿರೋದು ಶ್ರೀಗಂಧ ಕನ್ನಡ ಕೂಟ, ಟ್ಯಾಂಪಾ, ಫ್ಲೋರಿಡಾನಲ್ಲಿ. ಈ ಇವೆಂಟ್ ಇದ್ದಿದ್ದು ಇಂಡಿಯನ್ ಕಲ್ಚರಲ್ ಸೆಂಟರ್, ಟ್ಯಾಂಪಾ. ದೂರದ ದೇಶದಲ್ಲಿದ್ರೂ ನಮ್ಮ ಸಂಸ್ಕೃತಿ ನಮ್ಮ ಜೊತೆನೇ ಇದೆ ಅನ್ನೋದಕ್ಕೆ ಈ ಇವೆಂಟ್ ಒಂದು ಒಳ್ಳೆ ಉದಾಹರಣೆ ಅಂತಾನೆ ಹೇಳ್ಬೋದು. ಡೆಕೋರೇಷನ್ ಅಂತೂ ಎಷ್ಟು ಚೆನ್ನಾಗಿ ಮಾಡಿಸಿದ್ರು ಅಂದರೆ ಮದುವೆ ಮನೆ ಫೀಲ್ ಅಂತೂ ಬಂತು. ಸಂಕ್ರಾಂತಿ ದಿನ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನೋದು ನಮ್ಮ ಪದ್ಧತಿ. ಹಬ್ಬ ಅಂದಮೇಲೆ ಬಾಳೆ ಎಲೆ ಊಟ ಇಲ್ಲದೆ ಇದ್ರೆ ಹೇಗೆ? ಒಂದೊಳ್ಳೆ ರುಚಿಯಾದ ಊಟ ಇತ್ತು. ಊಟ ಮುಗಿಸ್ಕೊಂಡು ಕಲ್ಚರಲ್ ಪ್ರೋಗ್ರಾಮ್ಸ್ ಶುರು ಮಾಡಿದ್ರು. ಫಸ್ಟ್ ಪ್ರೋಗ್ರಾಮ್ ಕನ್ನಡ ಶಾಲೆ ಮಕ್ಕಳು ಮತ್ತು ಟೀಚರ್ಸಿಂದ ಪ್ರಾರ್ಥನಾ ಗೀತೆ ಇತ್ತು. ಇದಾದ್ಮೇಲೆ ಉದ್ಘಾಟನೆ, ಹಾಗೆ 2 ರಾಷ್ಟ್ರಗಳ ರಾಷ್ಟ್ರಗೀತೆಯನ್ನ ಹೇಳಿ ಮತ್ತೆ ನಮ್ಮ ನಾಡಿನ ನಾಡಗೀತೆಯನ್ನು ಹೇಳಿ ಮುಂದೆ ಈ ಕಾರ್ಯಕ್ರಮಕ್ಕೆ ಬಂದಿರೋ ಅತಿಥಿಗಳ ಪರಿಚಯ. ಇವ್ರ ಪರಿಚಯ ಮಾಡ್ಬೇಕಂದ್ರೆ ಇವರು ಡಾಕ್ಟರ್ ಗಿಲ್ ಬೆನ್ ಹೆರೋಟ್ ಅಂತ, ಯೂನಿವರ್ಸಿಟಿ ಆಫ್ ಸೌತ್ ಫ್ಲೋರಿಡಾನಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಇವರ ಪ್ರಮುಖ ಕ್ಷೇತ್ರಗಳು ಅಂದ್ರೆ ಕನ್ನಡ ಧಾರ್ಮಿಕ ಸಾಹಿತ್ಯ, ಭಾಷೆ, ಕನ್ನಡ ಹಾಗೂ ಭಾರತೀಯ ಸಾಹಿತ್ಯದ ಮೇಲೆ ಹಲವಾರು ಪುಸ್ತಕಗಳು ಮತ್ತು ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ. ತುಂಬ ಬುಕ್ಸ್ ಪಬ್ಲಿಷ್ ಆಗಿದೆ. ನೀವು ಬೇಕಂದ್ರೆ ಗೂಗಲ್ ಸರ್ಚ್ ಮಾಡಿ ನೋಡಿ, ಇವ್ರ ಬಗ್ಗೆ ಫುಲ್ ಡೀಟೇಲ್ ಸಿಗುತ್ತೆ. ಇವರು ತುಂಬ ಚೆನ್ನಾಗಿ ಕನ್ನಡನ ಕಲಿತು ಮಾತಾಡ್ತಾ ಇದ್ದಾರೆ. ಇವ್ರ ಮಾತುಗಳನ್ನ ನೀವು ಒಂದ್ಸಲ ಕೇಳಿ. ನನಗೆ ಕನ್ನಡ ಬರುತ್ತೆ, ಆದರೆ ಚೆನ್ನಾಗಿಲ್ಲ, ಸ್ವಲ್ಪ ಬರುತ್ತೆ. ಪ್ರಯತ್ನ ಮಾಡುತ್ತಾ ಇದ್ದೀನಿ. 20 ವರ್ಷ ಹಿಂದೆ ಮೈಸೂರಿನಿಗೆ ಮೊದಲ ಬಾರಿ ಬಂದು ಕನ್ನಡ ಭಾಷೆ ಕಲಿಯುತ್ತಾ ಆದ ಮೇಲೆ ಪ್ರತಿ ವರ್ಷ ವಾಪಸ್ ಬರುತ್ತಾ ಇದ್ದೀನಿ. ನಮ್ಮ ಕುಟುಂಬದ ಜೊತೆಯಲ್ಲಿ ನಮಗೆ ಎಲ್ಲರೂ ತುಂಬಾ ಸಂತೋಷವಾಗಿದೆ. ಅತಿಥಿಗಳ ಪರಿಚಯ ಆದ್ಮೇಲೆ ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ ಇತ್ತು. ಎಲ್ಲ ಗ್ರೂಪ್ನವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅಮ್ಮ ಮಗಳ ಡ್ಯೂ ಆಗಿರ್ಬೋದು, ಗ್ರೂಪ್ ಡ್ಯಾನ್ಸಸ್, ಮಕ್ಕಳ ಗ್ರೂಪ್ ಡ್ಯಾನ್ಸಸ್, ಹಾಗೆ ನಮ್ಮ ಮಂಗಳೂರಿನ ಯಕ್ಷಗಾನ, ಇವ್ರ ಡ್ಯಾನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಕಲ್ಚರಲ್ ಪ್ರೋಗ್ರಾಮ್ಸ್ ಆದಮೇಲೆ ಇದ್ದಿದ್ದು ಊಟ ಮುಗಿಸ್ಕೊಂಡು ಸ್ವಲ್ಪ ರಿಫ್ರೆಶ್ ಆಗಿ ಮತ್ತೆ ಬಂದಿದ್ದು ರಾಜೇಶ್ ಕೃಷ್ಣನ್ ಅವರ ಲೈವ್ ಮ್ಯೂಸಿಕಲ್ ಕಾನ್ಸರ್ಟ್ಗೆ. ಇಡೀ ಕಾರ್ಯಕ್ರಮದ ಹೈಲೈಟ್ ಅಂದರೆ ರಾಜೇಶ್ ಕೃಷ್ಣನ್ ಅವರ ಮ್ಯೂಸಿಕಲ್ ಕಾನ್ಸರ್ಟ್. ಬೆಳಗ್ಗೆಯಿಂದ ರಾತ್ರಿವರೆಗೂ ಇದಕ್ಕೋಸ್ಕರನೇ ಕಾಯ್ತಾ ಇದ್ವಿ. ಫೈನಲಿ ಪ್ರೋಗ್ರಾಮ್ ಶುರು ಆಯಿತು. ಗೆಸ್ಟ್ಗಳು ಇವ್ರನ್ನ ಇಂಟ್ರಡ್ಯೂಸ್ ಮಾಡಿ ಇವ್ರಿಗೆ ಸನ್ಮಾನ ಮಾಡಿ ಇದೆಲ್ಲ ಆದಮೇಲೆ ಪ್ರೋಗ್ರಾಮ್ ಶುರು ಆಗಿದ್ದು. ಇವ್ರು ಹಾಡಿದ ಪ್ರತಿಯೊಂದು ಹಾಡು ಸೂಪರ್ ಹಿಟ್ ಆಗಿರೋದೇನೆ. ಅದರಲ್ಲೂ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಲಾಸ್ಟ್ 30 ಮಿನಿಟ್ಸ್ ಎಲ್ಲರೂ ಎದ್ದು ಡ್ಯಾನ್ಸ್ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ಬಂತು ಇವೆಂಟು. ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ರು. ಸೊ ಇದಾಗಿತ್ತು ಇವತ್ತಿನ ನಮ್ಮ ಸಂಕ್ರಾಂತಿ ಸಂಭ್ರಮ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.